ಈ ದಿವಸ ಯುದ್ಧದಲ್ಲಿ ರಾಮ ಲಕ್ಷ್ಮಣ ಹಣವನ್ನು ನಲಕ ಉಳಿಸಿಬಿಟ್ಟೇನು. ಸುಗ್ರೀವಾದಿ ಕಪಿ ಸೈನ್ಯವನ್ನು ದಿಕ್ಪ್ಲಾನವಾಗಿ ಹೋಯಿತು. ತಮ್ಮ ಅನುಗ್ರಹಕಾರನು ಭೂಪಾಲನೆ ಶಬ್ಬಾಶೀರ ಪುತ್ರ ಇದ್ದರೆ ನಿನ್ನಂತ ಈರ ಪುತ್ರ ಇರಬೇಕು. ಧನ್ಯ ಧನ್ಯ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ಇನ್ನೇನು ಈ ಜಗತ್ತಿನಲ್ಲಿ ಯಾವ ವೈರಿಗಳು ಉಳಿದಂತೆ ಮಾಡಿದಿ. ಸೀತೆ ಅಂತೂ ನನ್ನ ಆದಣಿಯಾದಳು. ಇಂದಿಗೆ ನನ್ನ ಇಚ್ಛೆಯು ಪೂರ್ಣ ಆದಂತೆ ಆಯ್ತು. ಕಂದ, ಯುದ್ಧದಲ್ಲಿ ಘಾಸಿ ಆಗಿರಬಹುದು. ವಿಶ್ರಾಂತಿಗಾಗಿ ಅರಮನೆಯ ಕಡೆ ತೆರಳುವಂತವರಾಗು. ಆಜ್ಞವಂತಂದೆ. ನಾವು ಇದುವರೆಗೆ ಮಾಡಿದ ಪಟ್ಟ ಶ್ರಮವಲ್ಲ ಎರ್ತಾಗ ಕಾಲ ಬಂತು. ರಾಮ ಲಕ್ಷ್ಮಣರು ಇಂದ್ರಜಿತ್ ಸರ್ಪಾಸ್ತ್ರದಿಂದ ಮೂರ್ಛಿತರಾಗಿ ಬಿದ್ದಿರುವರು. ನೀನು ಬೇಗನೆ ಬೇರೆ ಪರ್ವತಕ್ಕೆ ಹೋಗಿ ಅಲ್ಲಿರುವ ಹರಿದಾಸರ ಘಟ್ಟಕ್ಕೆ ಹೋಗಿ ಕರಡು ರಕ್ಷೆಯನ್ನು ತಂದರೆ ರಾಮ ಲಕ್ಷ್ಮಣರ ಮೇಲೆ ಹಾಯ್ದವರು ಗಾಳಿಯಂತೆ ಹಾಯ್ದು ಹೋದರೆ ರಾಮ ಲಕ್ಷ್ಮಣರು ಎಚ್ಚರಗಳು. ಕಾರಣ ಜಾಗದ ಹೋಗಿ ತೊರತ್ರ ವೀರ ಭೂಪಾಲನೆ ತೆಗೆದುಕೊಂಡು ಬರುವೆನು. ಮಿತ್ರವರ್ಯರೇ, ನಿಮ್ಮ ಪ್ರಯತ್ನದಿಂದ ಬದುಕು ಉಳಿದೆವು. ಇನ್ನಕ್ಕೆ ಆಲೋಚನೆ ಮತ್ತೆ ಲೈಕ್ಯಗೆ ಮುತ್ತಿಗೆ ಹಾಕುವ ನಡೆಯಿರಿ ಹೋಗುವ. ನಿನ್ನ ಸತ್ತವರಾಗಿ ರಾಮ ಲಕ್ಷ್ಮಣನು ಮತ್ತು ಬದುಕಿ ನಮ್ಮ ಪಟ್ಟಣ ಕಲಿ ಮುತ್ತಿಗೆ ಹಾಕಿತು. ಇದಕ್ಕೆ ಮುಂದಿನ ಯೋಚನೆ ನೋಡು. ರೋಗದಿಂದಲೇ ಏನು ಹೇಳಿ ಸತ್ತವರು ಮತ್ತೆ ಬದುಕಿದರೆ ಅವರ ಹೆಣಗಳನ್ನು ಹಾರಿಸಿ ತಿಂದು ಬಿಡುವ ನನ್ನ ತಮ್ಮನಾದ ಕುಂಭಕರ್ಣನನ್ನು ಎಬ್ಬಿಸಿಕೊಂಡು ಬರುವುದು. ಆದರೆ ಅವು ಸಾಮಾನ್ಯ ಮನುಷ್ಯವೇ ಅಲ್ಲ. ಒಂದು ಖಂಡದ ಮಾಂಸವನ್ನು ಒಯ್ದು ಅವನ ಇದರಿಗೆ ಇಟ್ಟು ತಿಳಿಸಿ ಎಬ್ಬಿಸಿಕೊಂಡು ಬರುವಂತವರಾಗ.
ಕುಂಭಕರ್ಣನ ಎಬ್ಬಿಸಿದವರು ಯಾರು? ಅಣ್ಣ, ತಮ್ಮ ಚಂದ್ರನೊಂದಿಗೆ ವಂದಿಸುವೆನು. ನಮ್ಮ ಆಶೀರ್ವಾದ ಮೇಲೆ ಕೇಳುವಂತ ನಾವು. ಅಣ್ಣ, ಮುಂದಾದ್ರೆ ಕೇಳ್ತಾವು. ಅದೇ ಹೇಳುವಂತ ನಾವು. ಚಂದ್ರನೇ, ಎನ್ನ ಗಾಢ ನಿದ್ರೆಯನ್ನು ಕೆಡಿಸಿ ತ್ವರಿತದಿಂದ ಎನ್ನನ್ನು ಕರೆಕರಿಸಿದ ಕಾರಣನು ಹರಿಹರ ಬ್ರಹ್ಮಾದಿಗಳು ನಿನ್ನ ಬಾಗಿಲ ಮುಂದೆ ಸೇವಕರಂತೆ ಬಿದ್ದಿರುವಾಗ ಮತ್ಯಾವ ವೈರಿಯು ಹುಟ್ಟಿರೋನು? ಬೇಗನೆ ಹೇಳುವಂತಲಾಗು. ಅವನ ಶಿರವನ್ನು ಒಡೆದು ನಿನ್ನ ಚರಣಕ್ಕೆ ತಂದು ಹಿಡಿದಿದ್ದರೆ ನನ್ನನ್ನು ಕುಂಭಕರ್ಣನೆಂದು ಕರೆಯಬೇಡವ ಅಣ್ಣ. ತಮ್ಮ ಕುಂಭಕರ್ಣ, ರಾಮಚಂದ್ರನು ನಮ್ಮೊಡನೆ ಯುದ್ಧ ಮಾಡಿ ತನ್ನ ಹೆಂಡತಿಯನ್ನು ಬಿಡಿಸಿಕೊಂಡು ಹೋಗೋದರ ಸಲುವಾಗಿ 100 ಕೋಟಿ ಕರಡಿ ಕಪಿ ಸೈನ್ಯದಿಂದ ಬಂದು ನಮ್ಮ ಪುರವನ್ನು ಮುತ್ತಿಗೆ ಹಾಕಿರುವನಂತೆ. ಆ ರಾಮನ ಬೆನ್ನು ಕಟ್ಟಿ ನಿನ್ನ ತಮ್ಮನಾದ ಇಬಿ ಸೈನ್ಯನು ಅವರಲ್ಲಿ ಸೇರಿಕೊಂಡು ನಮ್ಮ ಗುಟ್ಟನ್ನೆಲ್ಲ ಅವರಿಗೆ ತಿಳಿಸಿ ನಮ್ಮ ಕುಲವನ್ನು ನಾಶ ಮಾಡಲಿಕ್ಕೆ ನಿಂತಿರುವೆನು. ಕಾರಣ ಈ ದಿವಸದ ಯುದ್ಧಕ್ಕೆ ನೀನೇ ತರಳಬೇಕಾಗುವುದು. ಖಂಡಿಯ ತಮ್ಮ. ಅಣ್ಣ, ರಾಮನ ಯುದ್ಧವು ಸರ್ವತಾ ಬೇಡ. ಆತನು ಮಹಾವಿಷ್ಣು ಇದ್ದು ಆತನ ಪತ್ನಿಯು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಇರೋಳು. ಮರಣ ಹೆಣ್ಣಿಗೋಸ್ಕರ ನಾವು ಯುದ್ಧ
ಮಾಡಿದರೆ ನಿಶ್ಚಿತವಾಗಿಯೂ ನಮಗೆ ಹಾನಿಯಾಗುವುದು. ಸರ್ವತಾ ಯುದ್ಧವೂ ಬೇಡ. ಕೈ ಜೋಡಿಸಿ ಬೇಡಿಕೊಂಡು ಅಣ್ಣ. ತೂರನೆ ಹೇಳಿ ಯಾಕೆ ಒಣ ಹರಟೆಯನ್ನು ಕೊಚ್ಚುತ್ತಿರುವಿ? ಈ ದಿವಸದ ಯುದ್ಧವನ್ನು ಗೆಲ್ಲುವೆನೆಂದು ನಿನ್ನನ್ನು ನಾನು ಕರೆ ಕಳಿಸಿದ್ರೆ ನನಗೆ ನೀತಿಯನ್ನು ಹೇಳಲಿಕ್ಕೆ ಬಂದಿರುವಿಯಾ? ಹೋಗು ಹೋಗು, ನೀತಿ ಬಂದಿರಬಹುದು, ಮಲಗಿಕೊಳ್ಳೋಗು. ಬೇಕಾದರೆ ಆ ಇಬಿಸೈನಂತೆ ನೀನು ಶರಣ ಹೋಗು. ನಿನ್ನನ್ನು ಅವನನ್ನು ಕೊಡ ಸಂವರ್ಸಿ ಬಿಡೋನು. ನಾನಂತೂ ಯುದ್ಧಕ್ಕೆ ಸಿದ್ಧನಾಗಿ ನಿಂತಿರುವೆನು. ಥೂ, ನನ್ನ ಎದುರಿಗೆ ನಿಲ್ಲಬೇಡ, ದೂರ ಸರಿ. ನನ್ನ ರಾಜ್ಯ ಬಿಟ್ಟು ಅಣ್ಣ, ಯುದ್ಧಕ್ಕೆ ಹೆದರಿ ನಾನು ನಿನಗೆ ಬುದ್ಧಿಯನ್ನು ಹೇಳಲಿಲ್ಲ. ಪರಸ್ತ್ರೀ ಹರಳು ಪಾಪದ ಬೆಂಕಿ ಎಂಬ ಗಂಟನ್ನು ಬೆನ್ನಿಗೆ ಕಟ್ಟಿಕೊಂಡು ರಾಮನೊಡನೆ ಜಿದ್ದಿನಿಂದ ಯುದ್ಧ ಮಾಡಿದರೆ ನಾವು ಹದ್ದು ಹರೆಪಲ್ಲಿಯಾಗಿ ಹೋಗುವುದು ನಿಶ್ಚಿತ. ಇದನ್ನು ಹೇಳಿದರೆ ನಿನಗೆ ಇಷ್ಟೊಂದು ಸಿಟ್ಟು ಬಂದಿತೆ, ಇನ್ನು ಉಪಾಯವಿಲ್ಲ. ನಾನು ಈಗಿಂದೀಗಲೇ ಯುದ್ಧಕ್ಕೆ ತೆರಳುವಂತನಾಗುತ್ತೇನೆ. ಬೇಗನೆ ಅಪ್ಪನನ್ನು ಕೊಡಂತನಾಗೋ ಅಣ್ಣ. ತಮ್ಮ ಆಶೀರ್ವಾದ, ಹೋಗಿ ಬರುವಂತ ನಾವು. ನಿನಗೆ ಒಣ ಬಡಿವಾರದ ಮಾತ್ಯಾಕೆ? ಅರಣ್ಯದಲ್ಲಿ ಅರಸಿಯನ್ನು ಕಳೆದುಕೊಂಡಾಗೆ ನಿನ್ನ ಶೌರ್ಯವು ತಿಳಿದಿರು. ಬಂದ ದಾರಿಯಿಂದ ಹಿಂದಿರುಗಿ ಹೋಗು. ಇಲ್ಲವಾದರೆ ತಡ ಮಾಡ ನಿನ್ನ ಶಿರವನ್ನು ಒಡೆದು ಬಿಡುವುದು. ಅದು ಹೋಗುವ ಹೋಗು.
ನಿನ್ನ ಪರಾಕ್ರಮವನ್ನು ಬಲ್ಲಿದವನು ಇರುತ್ತೇನೆ. ಶಾಬಾಷ್. ನಿನ್ನ ಹೊಡೆದು ಕೋಲ ಕುರಿಗಳ ಮೇಲಲ್ಲದೆ ನನ್ನಲ್ಲಿ ನೋಟಲಾರದು. ಶಾಬಾಷ್. ಹೋಗು, ನಿಮ್ಮಣ್ಣನನ್ನು ಕಳಿಸು. ನಿನಗೆ ನನ್ನೊಡನೆ ಯುದ್ಧ ಮಾಡಲಿಕ್ಕೆ ಆಗದು ದುಷ್ಟ. ಅದೇ ಬಣ್ಣ ಮುಂದೆ ಕೇಳು. ಅದೇ ಭಗವಂತ ನಾವು. ಸಣ್ಣ ರಾಮನೇ, ಶಾಬಾಷ್. ನನ್ನ ಮುಂದೆ ನಿನ್ನ ಬಂಡ ನಾವು ಕೊಚ್ಚಬೇಡ. ಈ ಗದಾದಲ್ಲಿ ನಿನ್ನ ದೇಹವನ್ನು ತುಂಡರಿಸಿ ನಿನ್ನ ದಂಡನೆಲ್ಲ ಬಂಡ್ ಮಾಡಲೇ ಅದಮ್ಮ. ಅದೇ ಬಣ್ಣ ಮುಂದಾಗಿ ಕೇಳ್ತ ನಾವು. ಏ ಬೋಲ್ ನಾವು ಕುಂಭಕರ್ಣನೇ, ನಿನ್ನ ಗದಾದಂಡವನ್ನು ಕಾಲಿನಿಂದ ಒದ್ದು ಕೆಡವಿ ಪುಡಿ ಪುಡಿ ಮಾಡಿದ್ದೇನೆ. ಇನ್ನು ಮೇಲೆ ನಿನ್ನ ಕೈಯನ್ನು ಕತ್ತರಿಸುವಂತೆ ಈ ದಿವ್ಯಾಸ್ತ್ರ ಹೊಡೆಯುತ್ತೇನೆ. ತಡೆದುಕೊಳ್ಳಲೇ ಬಂಡ. ಏ ಬಣ್ಣ ಮುಂದೆ ಕೇಳು. ಅದೇ ಭಗವಂತ
ಹೆಂಗಸು ಅಂತ ರಾಮಣೆ ಹಬಾಷ್ ಮಂಗಳ ಬೆನ್ನ ಹತ್ತಿ ಬಲಕೈ ಕೇಳವೆ ಚಲೋ ಮಾತ್ರದಲ್ಲಿ ಎಲ್ಲರೂ ನುಗ್ಗಿ ನೀರು ಕುಡಿದ ಅನುಭವ ಬಂಡ ಮುಂದಾಯ್ತು ಕೇಳ್ತ ನಾವು ಬೋಳದ ನಾವು ವಾದಾರಿ ವಾದಾರಿ ಹರಗೆ ಆಗದಾಡೋ ಹರಗೆ ಎಲೆ ಅದಮಾದಮನೆ ಏಕೆ ಒದರಿ ಬೋಯಾದಿಯನ್ನು ಕಳೆದುಕೊಳ್ಳುವೆ ಈ ನನ್ನ ದಿವ್ಯಾಸ್ತ್ರದಿಂದ ನಿನ್ನ ಹಸ್ತವನ್ನು ಕತ್ತರಿಸುವಂತೆ ಈ ವಸ್ತ್ರದಿಂದ ನಿನ್ನ ಶಿರಸ್ಸನ್ನು ಹೋರಿಸಿ ಬಿಡನು ಯುದ್ಧಕ್ಕೆ ಸಿದ್ಧನವರೇ ಭಂಡ ಇದಕ್ಕೆ ಸಿದ್ಧ ನಾವು ನಿನ್ನ ಮಗನಾದ ಕುಂಭಕರ್ಣನು ಸಾಹುಕಾರ ಹೊಲಕ್ಕಡೆ ಓಡಿ ಹೋಗಿಬಿಟ್ಟನು. ಇದಕ್ಕೆ ಮುಂದಿನ ಉಪಾಯವನ್ನು ನೀನೇ ನೋಡು ಭೂಪಾಲನೆ. ಅಯ್ಯೋ ತಮ್ಮನೆ, ಈ ದಿವಸದ ಯುದ್ಧದಲ್ಲಿ ಮಣದು ಹೋದೆಯ? ನೀನೊಬ್ಬನು ಹೋದಿದ್ದರದಿಂದ ನನ್ನ ಬಲಗೈಯು ಮುರಿದಂತೆ ಆಯಿತು. ಅಯ್ಯೋ, ನಾನೆಂತ ದುರದೈವವು! ನಿನ್ನ ಮರಣಕ್ಕೆ ನಾನೇ ಕಾರಣನಾದನಲ್ಲ. ಅಯ್ಯೋ, ಇನ್ನೇನು ಮಾಡಲಿ? ತಂದೆ, ಇದು ದುಃಖಿಸಿದ ಕೂದಲು ಸಮಯವಲ್ಲ. ನಾಳಿನ ದಿವಸ ಯುದ್ಧಕ್ಕೆ ನಾನೇ ಹೋಗುವೆನು. ಅವರ ಕಪಿ ರಾಮ ಲಕ್ಷ್ಮಣ ಮಾಂಸಗಳಿಂದಲೂ ಸುಗ್ರೀವಾಲಿ ಕಪಿಗಳ ಮಾಂಸಗಳಿಂದಲೂ ತೃಪ್ತನಾಗದಿದ್ದರೆ ನಿನ್ನ ಮಗನನ್ನು ತಿಳಿ. ಈ ನನ್ನ ಪ್ರತಿಜ್ಞೆ ಸಾಗದಿದ್ದರೆ ಬೆಂಕಿಯಲ್ಲಿ ಹಾಕಿದ್ದು ಸಾಯುವೆನು. ಮನಸ್ಸಿನ ದುಗಡವನ್ನು ಬಿಟ್ಟು ಕೊಡುವಂತನಾಗೋ ದೊರೆ. ಹಲೋ ಕುಮಾರನೇ, ಈ ದಿವಸದ ವಾರ್ತೆಯನ್ನು ನೀನು ಕೇಳಲ್ಲವೇ ಅಷ್ಟೇ. ಈ ದಿವಸದ ಯುದ್ಧಕ್ಕೆ ಲಕ್ಷ್ಮಣನು ಅಧ್ಯಕ್ಷನಾಗಿರುವನಂತೆ. ಅವನೊಬ್ಬನನ್ನು ನೀನು ಸಂಹರಿಸಿದರೆ ಸಾಕು. ಆಮೇಲೆ ಆ ರಾಮನ ಪಾರುಪತ್ಯ ನಾನು ಮಾಡಿಬಿಡುವೆನು. ಇಷ್ಟಾದರೆ ತೀರಿತು. ಪುತ್ರ, ನಿನಗೆ ಜಯವಾಗಲಿ. ಹೋಗಿ ಬರುವಂತವರಾಗು.
ಅಡಿಯಲ್ಲಿರುವ ಮಂಗಲ ಮೇಲೆ ಅಲ್ಲದೆ ನನ್ನಂತ ಸೂರ್ಯ ದಂಡಿನಲ್ಲಿ ನಡಲಾರದು. ನಿನ್ನ ರಕ್ತದ ಸಾರನ ಸೀಟಿ ನಿನ್ನ ಕಬ್ಬಿ ಕರನೆಲ್ಲ ಹೊರಗೆಡವಿ ಹತ್ತು ನರಿ ನಾಯಿ ನಿಮ್ಮ ಪರಾಕ್ರಮ ಎಂಬ ಬೆಂಕಿಗೆ ನೀರು ಹಾಕುವ ವೀರ ನಾಯಿ ನಾಳು ಬಂದಿರ್ತೇನೆ. ನಿನ್ನ ಶಕ್ತಿವಿದ್ದರೆ ಈ ನನ್ನ ಅಗ್ನಿ ಸಂಸ್ಥೆ ಕರ್ತವನ್ನು ತಡೆ ಕೊಳತನಗಳೇ ಹೇಳಿ ನನ್ನ ಬುದ್ಧಿ ಕಲಿಗ